ಇಲ್ಲ, ಇವಾಗ ಈ ಒಂದು ವಿಚಾರ ಬಂದಿದೆ ಅನ್ನೋ ಇದಕ್ಕೆ ಸಂದರ್ಭ ಸರಿಯಾಗಿದೆ. ನಾಗಣ್ಣ ಅವರು ಒಂದ್ಸತಿ ಪ್ರಸ್ತಾಪ ಮಾಡಿರೋದು ತುಂಬ ವೈರಲ್ ಆಗಿದೆ ಈ ವಿಚಾರ. ಶ್ರೇಯಾ ಘೋಷಾಲ್ ಅನ್ನೋ ಒಬ್ಬ ಗಾಯಕಿ, ಹೆಸರಾಂತ ಗಾಯಕಿ, ಸಾಕಷ್ಟು ಕನ್ನಡದ ಹಾಡುಗಳನ್ನ ಪೆಂಡಿಂಗಲ್ಲಿ ಇಟ್ಟಿದ್ರು, ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು. ಅಂದರೆ ತಿರಸ್ಕಾರ ಮಾಡಿದಾರಂತನೂ ಹೇಳ್ತಾ ಇಲ್ಲ ಅವರು, ಹಾಡೋದಿಲ್ಲ ಅಂತಲೂ ಹೇಳಿರಲಿಲ್ಲ. ಬಹುಶಃ 1 ವರ್ಷ ವೇಟಿಂಗ್ ಲಿಸ್ಟಲ್ಲಿ ಇಟ್ಟರೆ ಅದು ಇನ್ನೇನು ಅಂತ ಅಂದ್ಕೊಳ್ಬೋದು ನಾವು. ಸಂಗೀತ ನಿರ್ದೇಶಕರಾಗಿ ನಮಗೆ ಸ್ವಲ್ಪ ಅನಿಸ್ತು, ಅಂದರೆ ಸ್ವಲ್ಪನೂ ಮಾತದು ಇದು, ಬಟ್ ಏನಂದರೆ ಸ್ವಲ್ಪ ಬೇಸರನೇ ಆಗಿದೆ ಅದು. ಆ್ಯಕ್ಚುಲಿ ಅದನ್ನು ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಿಲ್ಲ. ಬದಲಾಗಿ ಯಾವ ಸಂಗೀತ ನಿರ್ದೇಶಕರಿಗೂ ಅವರು ಹಾಡುಗಳನ್ನ ಹಾಡ್ತಿಲ್ಲ. ವಿಚಾರ ಏನಪ್ಪ ಅಂದರೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಮಾತು ಬರ್ತಿದೆ ಅಂದರೆ, ಅವರು ಸಾಕಷ್ಟು ಕನ್ನಡದ ಹಾಡುಗಳನ್ನ ಹಾಡಿ ಪ್ರಚಲಿತರಾಗಿ ಬಹಳ ಪಾಪ್ಯುಲಾರಿಟಿನೂ ಪಡ್ಕೊಂಡ್ರು ಸೌತ್ ಇಂಡಿಯಾದಲ್ಲಿ. ಇದ್ರ ನಂತರ ಅವರು ತೆಲುಗು ಹಾಡಿದ್ದಾರೆ, ಮತ್ತು ತಮಿಳು ಹಾಡಿದ್ದಾರೆ. ಮಲಯಾಳಮಲ್ಲಿ ಇವಾಗ ಬಹಳ ಸಿನಿಮಾಗಳಿಗೆ ಹಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಲಯಾಳಂ ಸಿನಿಮಾಗೆ ಬಹಳ ಪ್ರೀತಿಯಿಂದ ಅವರು ಒಪ್ಕೊಂಡು ಹಾಡ್ತಿದ್ದಾರೆ. ಕನ್ನಡದ ಸಿನಿಮಾಕ್ಕೆ ಯಾಕೆ? ಅದು ಫೇಸ್ಬುಕ್ ಅಲ್ಲಿ ಯಾರೋ ಹಾಕಿದ್ರು ಇದನ್ನ, ಹಾಡ್ತಿಲ್ಲ. ಹೌದು ಹೌದು, ಇಲ್ಲ ಇಲ್ಲ, ಇಲ್ಲಿ ಒಂದು ವಿಚಾರ, ತಂಡ, ನನ್ನ ನಿರ್ದೇಶಕರು, ನಮ್ಮ ಹೀರೋ ಸಾಹೇಬರು ಮತ್ತೆ ನಿರ್ಮಾಪಕರು ನೋಡಿ, ಒಂದು ಮಾತು ಬೇರೆ ಆಗಿಲ್ಲ. ಶ್ರೀಧರ್, ಯಾಕೆ ಶ್ರೇಯಾ ಘೋಷಾಲ್ನ ತಂದಿಲ್ಲ, ನೀವು ಯಾಕೆ ಕರ್ಕೊಂಡ್ ಬಂದಿಲ್ಲ? ಇದು ಒತ್ತಡ ಸಂಗೀತ ನಿರ್ದೇಶಕರ ಮೇಲೆ ನಿರ್ಮಾಪಕರ ಕಡೆಯಿಂದನೂ ಬರುತ್ತೆ, ನಿರ್ದೇಶಕರ ಕಡೆಯಿಂದನೂ ಬರುತ್ತೆ. ಇದಕ್ಕೆ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತವ್ರು ನನ್ನ ತಂಡ. ಇದೇ ವಾಯ್ಸ್ ಚೆನ್ನಾಗಿದೆ, ಇನ್ನೊಂದ್ಸಲಿ ಫೈನಲ್ ಆಗಿ ಹಾಡಿಸಿ ಇದನ್ನ ಫೈನಲ್ ಮಾಡಿ ಅಂತ ಹೇಳಿದ್ರು. ನಿಜಕ್ಕೂ ಆ ಗಾಯಕಿ ಚೆನ್ನಾಗಿ ಹಾಡಿದರೆ ಇವ್ರಿಗೆ ಬಹಳ ಥ್ಯಾಂಕ್ಫುಲ್ ಆಗಿರ್ಬೇಕು. ಬರೀ ನನಗಷ್ಟೇ ಅಲ್ಲ, ಕಿಟ್ಟಪ್ಪ ಅವ್ರಿಗೆ, ನಿರ್ದೇಶಕರಿಗೆ, ಪ್ರೊಡ್ಯೂಸರ್ ಅವ್ರಿಗೆ, 3 ಜನನು ಇದಕ್ಕೆ ತುಂಬಾ ಕಾರಣಕರ್ತರು. ಅಲ್ಲ, ನಾನು ಒಂದು ಸಂದರ್ಭದಲ್ಲಿ ಪ್ರೆಷರೈಸ್ ಮಾಡಿದ್ರೆ ಹೌದು, ಶ್ರೇಯಾ ಘೋಷಾಲ್ ಬೇಕು ಅಂತ. ಯಾಕೆಂದ್ರೆ ಎಕನಾಮಿಕಲ್ ಟರ್ಮ್ಸಲ್ಲಿ ನಾವು ಆಡಿಯೋ ಮಾಡಬೇಕಾದ್ರೆ ಅಗ್ರಿಮೆಂಟ್ ಮಾಡಿರ್ತೀವಿ. ಯಾವ ಹಾಡನ್ನು ಯಾರು ಬರೀತಾರೆ, ಯಾವ ಹಾಡಿನ ಹೆಸರು ಏನು, ಯಾವ ಹಾಡಿಗೆ ಯಾರು ಧ್ವನಿ ಆಗ್ತಾರೆ ಅಂತ ಎಲ್ಲ ನಾವು ಅಗ್ರಿಮೆಂಟ್ ಮಾಡಿ ನಾವು ಸೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಹಾಡನ್ನು ಶ್ರೇಯಾ ಘೋಷಾಲ್ ಅವರು ಹಾಡ್ತಾರೆ ಅಂತ ನಾನು ಅದರಲ್ಲಿ ಸೈನ್ ಹಾಕಿ ಬಂದಿದ್ದೆ. ಸೊ ಆ ಒಂದು ಕಾರಣಕ್ಕೆ ಶ್ರೇಯಾ ಘೋಷಾಲ್ ಅವ್ರು ಬೇಕೇ ಬೇಕು ಅಂದಾಗ, ನೀವು ಪ್ರಯತ್ನ ಮಾಡಿ, ನನ್ನ ಪ್ರಯತ್ನ ಮುಗಿದಿದೆ ಅಂತ ಅವ್ರು ಹೇಳಿದ್ಮೇಲೆ ನಾನು ಪ್ರಯತ್ನ ಮಾಡಿದ್ದು ಹೌದು. ಕಾಂಟ್ರವರ್ಸಿ ಮಾಡೋ ಉದ್ದೇಶ ಅಲ್ಲ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಸರ್. ಈಗ ನಾಗರಾಜ್ ಸರ್ ನೀವು ಸಿಗ್ತೀರಾ, ನಾನೇನೋ ಕೇಳ್ತೀನಿ, ನೀವು ಹೇಳ್ತೀರ ನಾಗರಾಜ್ ಸರ್ ಹಿಂಗಂದ್ರು ಅನ್ಬೋದು. ನಿಮ್ಮ ಪಕ್ಕದ ಮನೆಯವ್ರು ಸಿಗ್ತಾರೆ, ನಾಗರಾಜ್ ಸರ್ ಹಿಂಗಂದ್ರು ಅಂತಾರೆ, ಅವ್ರಂದ್ರು ಅಂತ ಹೇಳ ಸರ್ ನಾನು, ಗೊತ್ತಾಯ್ತಾ ಸರ್? ಸರ್ ಹೀಗಾಗಿ 2 ಹಾಡುಗಳನ್ನು ಕಳಿಸ್ದೆ. ತಮಿಳಿನ ಒಂದು ಫೀಮೇಲ್ ಸೋಲೋ, ಕನ್ನಡದ ಒಂದು ಫೀಮೇಲ್ ಸೋಲೋ, ನಮ್ಮ ಸಂಜು ಹಚ್ಕಿದ್ದದು. 2 ಕಳಿಸಿದಾಗ ಒಂದು ಸಾಂಗನ್ನು ಶ್ರೇಯಾ ಘೋಷಾಲ್ ಅವರು ರಿಜೆಕ್ಟ್ ಮಾಡೋದು. ದಟ್ ವಾಸ್ ಮೈ ತಮಿಳ್ ಫಿಲ್ಮ್ ಸಾಂಗ್. ಸೊ ಕನ್ನಡ ಸಾಂಗನ್ನು ಕೇಳಿ ತುಂಬ ಖುಷಿಯಾಗಿದ್ದಾರೆ, ಆ ಹಾಡನ್ನು ಹಾಡ್ತಾರೆ ಎಂದಾಗ ನನಗೆ ತುಂಬ ಖುಷಿಯಾಗಿತ್ತು. ಯಾವ ಹಾಡುಗಳನ್ನು ಹಾಡ್ದಿರೋ ಶ್ರೇಯಾ ಘೋಷಾಲ್ ಅವರು ಈ ಹಾಡನ್ನು ಒಪ್ಕೊಂಡು ಹಾಡ್ತಾರೆ ಎಂದಾಗ. ಬಟ್ ಅದಾದಮೇಲೆ ಎಷ್ಟು ತಿಂಗಳು ಕಾಯಿಲಿ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಕ್ಕಾದ್ಮೇಲೆ ಅವ್ರ ಜೊತೆಗೆ ನಾವಿಬ್ಬರು ತೆಗೆಸ್ಕೊಂಡಿದ್ದ ನಮ್ಮ ರೆಕಾರ್ಡಿಂಗ್ ಟೈಮ್ ಫೋಟೋಸ್ ಎಲ್ಲ ಕಳಿಸ್ದೆ. ನಾಗಶೇಖರ್ ಸಿನಿಮಾದಲ್ಲಿ ಎಷ್ಟು ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ಅವರಿಗೆ, ಗಗನವೇ ಬಾಗಿ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆ, ಅದಕ್ಕೆಷ್ಟು ಅವಾರ್ಡ್ಗಳು ಬಂದಿದೆ. ಮೊದಲ ಮಳೆಯಂತೆ ಹಾಡು ಎಷ್ಟು ಪಾಪ್ಯುಲರ್ ಆಗಿದೆ. ಅದೇ ಸಿನಿಮಾದಲ್ಲಿ ಪ್ರೇಮದ ಪೂಜಾರಿ ಅಂತ ಒಂದು ಸಾಂಗ್ ಆಡಿಸಿದ್ವಿ. ಅದೆಲ್ಲವನ್ನು ಕಳಿಸಿ ಕೊನೆಗೆ ತೆಲುಗು ಸಿನಿಮಾ ಗುರುತುಂದ ಸೀತಾಕಾಲಮಲ್ಲಿ ಕೂಡ ಒಂದು ಸಾಂಗ್ ಹಾಡಿದ್ರು, ಟೈಟಲ್ ಸಾಂಗು. ಅದನ್ನು ಕಳಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ನಮಗೆ ಇಷ್ಟು ಸಿನಿಮಾದಲ್ಲಿ ಹಾಡಿದ್ದಾರೆ, ನಾವು ಕಂಪೋಸ್ ಮಾಡಬೇಕಾದ್ರೆ ಶ್ರೇಯಾ ಘೋಷಾಲ್ ಅವರು ಹಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ನಾವು ಕಂಪೋಸ್ ಮಾಡಿರ್ತೀವಿ ಒಂದು ಮೆಲಡಿನ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಆ ಮ್ಯಾನೇಜರ್ ಕಳಿಸಿ ಹೇಳಿದ್ರು, ಆ ಸಾರ್ನ ಕೇಟು பார்த்து சார் என்னம்மா அந்த பொண்ணு அந்த கன்னடா சாங்ஸ்க்கு இன்ட்ரெஸ்ட் கொடுக்க மாட்டேங்குது சார். ஆமாம் சார், ಬಿಡುದು ಸರ್. ಸೊ ಅವಾಗ ಟ್ರ್ಯಾಕ್ ಆಡಿದ ಸಂಗೀತ ಅವರು ನಮಗೆ, ಶ್ರೇಯಾ ಘೋಷ್ ನಿರ್ಮಾಪಕರು ಟ್ರ್ಯಾಕ್ ಆಡಿದಾಗಲೇ ಹೇಳಿದರು ನನಗೆ,
ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ನೀವು ಯಾಕೆ ಅದಕ್ಕೆ ಶ್ರೇಯಾ ಘೋಷಲ್ ಇರ್ತಾರಪ್ಪ, ನಂಗೆ ಅರ್ಥ ಆಗಲ್ಲ ಅದು. ಅದೇನೋ ನಮ್ದಿದೆ ಬಿಡಿ, ನಾವು ಅರ್ಥ ಮಾಡಿಸ್ತೀವಿ ಬಟ್ ನಾನು ಮೊದಲು ಸಮಾಧಾನ ಮಾಡಿದೆ. ಕೊನೆಗೆ ಶ್ರೇಯಾ ಘೋಷಲ್ ಅವರು ಈಗ ಆಗ್ತಿದ್ದಾರೆ ಅಂದಾಗ ಯಾರೋ ಬೇಡ ಬ್ರದರ್, ದಯವಿಟ್ಟು ಈ ಹುಡುಗಿ ವಾಯ್ಸ್ ರಿಟೈನ್ ಮಾಡಿ. ಸೊ ಇಸ್ ಜಡ್ಜ್ಮೆಂಟ್ ಆಸ್ ವರ್ಕ್ಡ್ ಆ್ಯಂಡ್ ಶ್ರೀಧರ್ ಅವರ ಸೆಲೆಕ್ಷನ್ ಇಸ್ ವರ್ಕ್ಡ್. ಕನ್ನಡಕ್ಕೆ ಮತ್ತೊಬ್ಬ ಅದ್ಭುತವಾದ ಗಾಯಕಿಯನ್ನು ಅವರು ತಂದುಕೊಟ್ಟಿದ್ದಾರೆ. ಸೊ ಅವರಿಗೆ ನಾವೆಲ್ಲರೂ ಇಡೀ ಕನ್ನಡದ ನಿರ್ದೇಶಕರು ಚಿರಋಣಿಯಾಗಿರ್ತೀವಿ. ವಿ ಥ್ಯಾಂಕ್ ಯು ಸರ್, ವಿ ಥ್ಯಾಂಕ್ ಯು, ವಿ ಥ್ಯಾಂಕ್ ಯು. ಯಾವ ಅಗ್ರಿಮೆಂಟು ಏನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಶ್ಯಾಮ್ ಅವ್ರಿಗೆ ಬ್ರದರ್ ನಿಮಗೆ ಬನ್ನಿ ಕೊಡಿ ಸುಮ್ಮನೆ ದುಡ್ಡ ಅನ್ಕೈಸ್ಕೊಂಡು ಹೋಗೋದು ಅಷ್ಟೇ, ಅದೆಲ್ಲ ಏನಾಗ್ತದೆ ಅಷ್ಟೇ. ಅವೆಲ್ಲ ಅಡ್ಜಸ್ಟ್ಮೆಂಟ್, ಓವರ್ ಎ ಟೀ ಓವರ್ ಎ ಕಾಫಿ. ಮಾತಾಡ್ತಾರೆ.